ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ. ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನೆ. ಮುಸ್ಲಿಂ ಸಮುದಾಯದಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟವನ್ನು ಮಾಡಲಾಗ್ತಾ ಇದೆ. ಕೂಡಲೇ ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯದ ಆಕ್ರೋಶ ಜೋರಾಗಿದೆ. ರಾಯಚೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೊನ್ನೆ ಮಂಗಳೂರಿನಲ್ಲಾಯಿತು ಪ್ರತಿಭಟನೆ, ಇವತ್ತು ಇಲ್ಲಿ ರಾಯಚೂರಿನಲ್ಲಿ ನಡೀತಾ ಇದೆ ಪ್ರತಿಭಟನೆ. रियासती इस्तेहसाल के लिए नहीं, वक्फ को सियासी रंग देना बंद कर। मुसलमान उसके अमीन है। वक्फ से छेड़छाड़ दस्तूर से छेड़छाड़ है, तो मैं बोलूंगा वक्फ से छेड़छाड़ आप सब। वक्फ से छेड़छाड़, वक्फ से छेड़छाड़ मैं बोलूं मिल्कियत है, वक्फ अल्लाह की मिल्कियत है। वक्फ को सियासी रंग देना बंद करो। आप लोग बोलेंगे वक्फ को सियासी रंग देना बंद करो। इधर से आवाज नहीं आ रही है, सब लोग मिलके हाथ उठा के बोलिए। ನೋಡಿ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಯಚೂರಿನಲ್ಲಿ. ಅಂದರೆ ದೇಶಾದ್ಯಂತಲೂ ಕೂಡ ವಕ್ಫ್ ವಿರುದ್ಧ, ಅಂದರೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯ ಹೋರಾಟವನ್ನು ಮಾಡ್ತಾನೇ ಇದೆ. ಮಂಗಳೂರಿನಲ್ಲೂ ಕೂಡ ದೊಡ್ಡ ಒಂದು ಹೋರಾಟ ಆಯಿತು. ಅದಾದ ನಂತರ ನಡೀತಾ ಇರುವಂಥ ಪ್ರತಿಭಟನೆ ಇದು ರಾಯಚೂರಿನಲ್ಲಿ. ರಾಯಚೂರು ನಗರದ ಟಿಪ್ಪು ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮುಸ್ಲಿಂ ಸಮುದಾಯದಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹೋರಾಟವನ್ನು ಮಾಡಲಾಗ್ತಾ ಇದೆ. ಕೂಡಲೇ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇರೋದು ಮುಸ್ಲಿಂ ಸಮುದಾಯದಿಂದ. ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು.